ಮೈಸೂರಿನಲ್ಲಿ ಗುತ್ತಿಗೆದಾರ ರಾಮು ಕಿಡ್ನಾಪ್ ಆಗಿದ್ದಾರೆ. ರಾಮು ಬಳಿ ಇದ್ದಂತಹ ಹಣ, ಚಿನ್ನಾಭರಣ ಕಸಿದು ಪರಾರಿಯಾಗಿದ್ದಾರೆ. ಜುಲೈ 15ರಂದು ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಮುದ್ದೇಗೌಡನ ದೊಡ್ಡಿ ಗ್ರಾಮದ ಗುತ್ತಿಗೆದಾರ ರಾಮು ತೋಟದಿಂದ ಮನೆಗೆ ಬರುವಾಗ 4ರಿಂದ ಕಿಡ್ನಾಪ್ ಆಗಿತ್ತು. 16 ಲಕ್ಷದ ನಗದು, 3.5 ಲಕ್ಷ ಮೌಲ್ಯದ ಚಿನ್ನ ಕಸಿದು ಪರಾರಿಯಾಗಿದ್ದರು. ಅಜ್ಞಾತ ಸ್ಥಳದಲ್ಲಿ ರಾಮು ಬಿಟ್ಟು ಕಿಡ್ನಾಪರ್ಸ್ ಪರಾರಿಯಾಗಿದ್ದಾರೆ. ವರುಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಪಹರಣಕಾರರ ಪತ್ತೆಗೆ 3 ತಂಡ ರಚನೆಯಾಗಿ ಮಾಡಲಾಗಿದೆ ಅಂತೇಳಿ ಎಸ್ಪಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಿದು ಈ ಪ್ರಕರಣ? ಪೊಲೀಸರು ಯಾವ ರೀತಿಯಾಗಿ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ? ಏನೋ ಕಳೆದ 2 ದಿನಗಳ ಹಿಂದೆ ಮೈಸೂರು ತಾಲೂಕಿಗೆ ಬರುವಂತಹ ಮುದ್ದೇಗೊಂಡುಂಡಿಯಲ್ಲಿದೆ ಆ ಒಂದು ಗ್ರಾಮದ ರಾಮು ಅಂತೇಳಿ ಅವರು ಸಹ ಗುತ್ತಿಗೆದಾರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಅವರು ತೋಟದ ಮನೆಯಿಂದ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತಹ 4 ದುಷ್ಕರ್ಮಿಗಳು ಅವರನ್ನ ಅಪಹರಣ ಮಾಡಿದ್ದಾರೆ. ಅಪಹರಣ ಮಾಡಿ ರಾತ್ರಿ ಇಡೀ ಅವರಿಗೆ ಸಾಕಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಜೊತೆಗೆ ಕಳ್ಳಿಗೆ ಬಟ್ಟೆಯನ್ನ ಕಟ್ಟಿ ನಿನ್ನನ್ನ ಕೊಲೆ ಮಾಡೋದಕ್ಕೆ ನನಗೆ ಏನೋ 9 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀನು ಬದುಕಬೇಕಂತಂದ್ರೆ 40 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ರಾಮುಗೆ ಸಾಕಷ್ಟು ಭಯ ಆದ ನಂತರದಲ್ಲೂ ಕೂಡ ಆತನಿಗೆ ನನ್ನ ಬಳಿ ಇರುವಂತದ್ದು ಕೇವಲ 16 ಲಕ್ಷ ಅಂತ ಹೇಳಿ ದುಡ್ಡನ್ನ ಹೇಳ್ತಾರೆ. ಸೊ ಹೀಗಾಗಿ 16 ಲಕ್ಷ ಹಣವನ್ನೇ ಕೊಡು ಅಂತ ಹೇಳಿ ಒಂದಷ್ಟು ಅವರಿಗೆ ಭಯಗೊಳಿಸ್ತಾರೆ. ಅದಾದ ನಂತರದಲ್ಲಿ ಅವರ ಹೆಂಡತಿಗೆ ಕರೆಯನ್ನ ಮಾಡಿಸಿ ಬಾಬೈದಿನ ಮೂಲಕ 16 ಲಕ್ಷ ಹಣವನ್ನು ತರಿಸಿಕೊಂಡಿದ್ದಾರೆ. ಏನೋ ನಂದಗುಂದ ಅನ್ನುವಂತಹ ಒಂದು ಸೇತುವೆ ಬರುತ್ತೆ. ಆ ಸೇತುವೆ ಬಳಿ ಕಪ್ಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿದಂತಹ ವ್ಯಕ್ತಿಗೆ ಕೊಡಬೇಕು ಅಂತ ಹೇಳಿ ಹೆದರಿಸುತ್ತಾರೆ. ಸೊ ಹಾಗೆ ಹೆದರಂತಹ ರಾಮು ಜೀವನ ಉಳಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಈಗಾಗಲೇ ಏನು 16 ಲಕ್ಷ ಹಣ ಇರಬಹುದು, ಜೊತೆಲಿ ಜೇಬಲ್ಲಿದ್ದಂತಹ 50,000 ಹಣ, ಜೊತೆಗೆ ಆ ಚಿನ್ನಾಭರಣ ಎಲ್ಲವರು ದೋಷಿಗ ಕಿಡ್ನಾಪರ್ಸ್ ಪರಾರಿಯಾಗಿದ್ದಾರೆ. ಈಗಾಗಲೇ ಯಾವಾಗ ವಿಚಾರ ಗೊತ್ತಾಗುತ್ತೋ ತತ್ಕ್ಷಣದಲ್ಲಿ ಅವರು ಕೂಡ ವರುಣಾ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ಈ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ತತ್ಕ್ಷಣದಲ್ಲಿ ಎಚ್ಚೆತ್ತಿರುವಂತಹ ಈಗಾಗಲೇ ಮೈಸೂರಿನ ಜಿಲ್ಲಾ ಪೊಲೀಸರು 3 ತಂಡಗಳನ್ನ ರಚನೆ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಕಿಡ್ನಾಪರ್ಸ್ ಓಡಾಡಿದಂತಹ ಸ್ಥಳ ಇಲ್ಲಿದೆ. ಆ ಒಂದು ಸ್ಥಳದಲ್ಲಿ ಒಂದಷ್ಟು ಸಿಸಿಟಿವಿ ದೃಶ್ಯಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ 40 ಲಕ್ಷ ಹಣ ಇದರ ಬಳಿ ಇತ್ತು ಅಂತೇಳಿ ಅವರಿಗೆ ಗೊತ್ತಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಯಾರೋ ಗೊತ್ತಿರುವಂತವರೇ ರಾಮುವನ್ನ ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಧಮಕಿಯನ್ನು ಹಾಕಿ ಈಗ 16 ಲಕ್ಷ ಹಣವನ್ನು ಹತ್ಬಿಕ್ಕಿದ್ದಾರೆ ಎಂದು ಮಾಹಿತಿಗಳು ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಜೊತೆಗೆ ಈಗಾಗಲೇ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ, ಜೊತೆಗೆ ಅವರು ಬಳಸಿದಂತಹ ಕಾರ್ ಇರಬಹುದು, ಇದೆಲ್ಲದರ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ಆದಷ್ಟು ಬೇಗ ಅಪಹರಣಕಾರರನ್ನ ಬಂಧಿಸುವಂತಹ ವಿಶ್ವಾಸದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಇರುವಂತದ್ದು. ಬಹಳ ಪ್ರಮುಖವಾಗಿ ಗೊತ್ತಿರುವಂತವರೇ ಅವರ ರಾಮುವನ್ನ ಮಾಡಿದ್ದಾರೆ ಅಂತೇಳಿ ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿ. ಮೈಸೂರಿನಲ್ಲಿ ಗುತ್ತಿಗೆದಾರ ರಾಮು ಕಿಡ್ನಾಪ್ ಆಗಿದ್ದಾರೆ. ರಾಮು ಬಳಿ ಇದ್ದಂತಹ ಹಣ, ಚಿನ್ನಾಭರಣ ಕಸಿದು ಪರಾರಿಯಾಗಿದ್ದಾರೆ. ಜುಲೈ 15ರಂದು ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಮುದ್ದೇಗೌಡನ ದೊಡ್ಡಿ ಗ್ರಾಮದ ಗುತ್ತಿಗೆದಾರ ರಾಮು ತೋಟದಿಂದ ಮನೆಗೆ ಬರುವಾಗ 4ರಿಂದ ಕಿಡ್ನಾಪ್ ಆಗಿತ್ತು. 16 ಲಕ್ಷದ ನಗದು, 3.5 ಲಕ್ಷ ಮೌಲ್ಯದ ಚಿನ್ನ ಕಸಿದು ಪರಾರಿಯಾಗಿದ್ದರು. ಅಜ್ಞಾತ ಸ್ಥಳದಲ್ಲಿ ರಾಮು ಬಿಟ್ಟು ಕಿಡ್ನಾಪರ್ಸ್ ಪರಾರಿಯಾಗಿದ್ದಾರೆ. ವರುಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಪಹರಣಕಾರರ ಪತ್ತೆಗೆ 3 ತಂಡ ರಚನೆಯಾಗಿ ಮಾಡಲಾಗಿದೆ ಅಂತೇಳಿ ಎಸ್ಪಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಿದು ಈ ಪ್ರಕರಣ? ಪೊಲೀಸರು ಯಾವ ರೀತಿಯಾಗಿ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ? ಏನೋ ಕಳೆದ 2 ದಿನಗಳ ಹಿಂದೆ ಮೈಸೂರು ತಾಲೂಕಿಗೆ ಬರುವಂತಹ ಮುದ್ದೇಗೊಂಡುಂಡಿಯಲ್ಲಿದೆ ಆ ಒಂದು ಗ್ರಾಮದ ರಾಮು ಅಂತೇಳಿ ಅವರು ಸಹ ಗುತ್ತಿಗೆದಾರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಅವರು ತೋಟದ ಮನೆಯಿಂದ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತಹ 4 ದುಷ್ಕರ್ಮಿಗಳು ಅವರನ್ನ ಅಪಹರಣ ಮಾಡಿದ್ದಾರೆ. ಅಪಹರಣ ಮಾಡಿ ರಾತ್ರಿ ಇಡೀ ಅವರಿಗೆ ಸಾಕಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಜೊತೆಗೆ ಕಳ್ಳಿಗೆ ಬಟ್ಟೆಯನ್ನ ಕಟ್ಟಿ ನಿನ್ನನ್ನ ಕೊಲೆ ಮಾಡೋದಕ್ಕೆ ನನಗೆ ಏನೋ 9 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀನು ಬದುಕಬೇಕಂತಂದ್ರೆ 40 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ರಾಮುಗೆ ಸಾಕಷ್ಟು ಭಯ ಆದ ನಂತರದಲ್ಲೂ ಕೂಡ ಆತನಿಗೆ ನನ್ನ ಬಳಿ ಇರುವಂತದ್ದು ಕೇವಲ 16 ಲಕ್ಷ ಅಂತ ಹೇಳಿ ದುಡ್ಡನ್ನ ಹೇಳ್ತಾರೆ. ಸೊ ಹೀಗಾಗಿ 16 ಲಕ್ಷ ಹಣವನ್ನೇ ಕೊಡು ಅಂತ ಹೇಳಿ ಒಂದಷ್ಟು ಅವರಿಗೆ ಭಯಗೊಳಿಸ್ತಾರೆ. ಅದಾದ ನಂತರದಲ್ಲಿ ಅವರ ಹೆಂಡತಿಗೆ ಕರೆಯನ್ನ ಮಾಡಿಸಿ ಬಾಬೈದಿನ ಮೂಲಕ 16 ಲಕ್ಷ ಹಣವನ್ನು ತರಿಸಿಕೊಂಡಿದ್ದಾರೆ. ಏನೋ ನಂದಗುಂದ ಅನ್ನುವಂತಹ ಒಂದು ಸೇತುವೆ ಬರುತ್ತೆ. ಆ ಸೇತುವೆ ಬಳಿ ಕಪ್ಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿದಂತಹ ವ್ಯಕ್ತಿಗೆ ಕೊಡಬೇಕು ಅಂತ ಹೇಳಿ ಹೆದರಿಸುತ್ತಾರೆ. ಸೊ ಹಾಗೆ ಹೆದರಂತಹ ರಾಮು ಜೀವನ ಉಳಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಈಗಾಗಲೇ ಏನು 16 ಲಕ್ಷ ಹಣ ಇರಬಹುದು, ಜೊತೆಲಿ ಜೇಬಲ್ಲಿದ್ದಂತಹ 50,000 ಹಣ, ಜೊತೆಗೆ ಆ ಚಿನ್ನಾಭರಣ ಎಲ್ಲವರು ದೋಷಿಗ ಕಿಡ್ನಾಪರ್ಸ್ ಪರಾರಿಯಾಗಿದ್ದಾರೆ. ಈಗಾಗಲೇ ಯಾವಾಗ ವಿಚಾರ ಗೊತ್ತಾಗುತ್ತೋ ತತ್ಕ್ಷಣದಲ್ಲಿ ಅವರು ಕೂಡ ವರುಣಾ ಪೊಲೀಸ್ ಠಾಣೆಗೆ ಭೇಟಿ
ಹೇಳಿಕೆಯನ್ನು ಕೊಟ್ಟು ಈ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ತತ್ಕ್ಷಣದಲ್ಲಿ ಎಚ್ಚೆತ್ತಿರುವಂತಹ ಈಗಾಗಲೇ ಮೈಸೂರಿನ ಜಿಲ್ಲಾ ಪೊಲೀಸರು 3 ತಂಡಗಳನ್ನ ರಚನೆ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಕಿಡ್ನಾಪರ್ಸ್ ಓಡಾಡಿದಂತಹ ಸ್ಥಳ ಇಲ್ಲಿದೆ. ಆ ಒಂದು ಸ್ಥಳದಲ್ಲಿ ಒಂದಷ್ಟು ಸಿಸಿಟಿವಿ ದೃಶ್ಯಗಳು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ 40 ಲಕ್ಷ ಹಣ ಇದರ ಬಳಿ ಇತ್ತು ಅಂತೇಳಿ ಅವರಿಗೆ ಗೊತ್ತಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಯಾರೋ ಗೊತ್ತಿರುವಂತವರೇ ರಾಮುವನ್ನ ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಧಮಕಿಯನ್ನು ಹಾಕಿ ಈಗ 14 ಲಕ್ಷ ಹಣವನ್ನು ತಪ್ಪಿದ್ದಾರೆ ಒಂದು ಮಾಹಿತಿಗಳು ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಜೊತೆಗೆ ಈಗಾಗಲೇ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ ಜೊತೆಗೆ ಅವರು ಬಳಸಂತಹ ಕಾರ್ ಇರಬಹುದು, ಇದೆಲ್ಲದರ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ಆದಷ್ಟು ಬೇಗ ಅಪಹರಣಕಾರರನ್ನ ಬಂಧಿಸುವಂತಹ ವಿಶ್ವಾಸದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಇರುವಂತದ್ದು. ಬಹಳ ಪ್ರಮುಖವಾಗಿ ಗೊತ್ತಿರುವಂತವರೇ ಅವರ ರಾಮುವನ್ನ ಮಾಡಿದ್ದಾರೆ ಅಂತೇಳಿ ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿ